ಫಸ್ಟ್ ಈ ಮನೆಗೆ ಬಂದ ಜ್ಞಾಪಕ ಹೊರಗಡೆಯಿಂದ ಬರೋರು ಮಾತ್ರ ಬಿಡಿಸಿ ಬಿಡಲ್ಲ ಬಿಡಲ್ಲ ಬಿಡಿ. ಏ ಸಿನಿಮಾ ಸೆನ್ಸರ್ ಆಗಿರಲಿಲ್ಲ. ಯುವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಯುವೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ, ಯಾಕಂದ್ರೆ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ಹೀರೋ ಆಗಿರೋದಕ್ಕೆ ನೀವೇ ಅಮ್ಮ ಕಾರಣ, ಒಂಥರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ನಮ್ಗೆ ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರನ್ನ ನನ್ನ ಫ್ಯಾಮಿಲಿ ಫ್ರೆಂಡು. ಸೊ ದೇವ ಫ್ಯಾಮ್ಲಿಗೆ ಶಕ್ತಿ ಕೊಡಲಿ ದೇವ. ನಾವು ಭೇಟಿ ಮಾಡ್ತಾನೆ ಇರ್ತೀವಿ, ಇಲ್ಲೇ ಪಕ್ಕದಲ್ಲೇ ಅಲ್ಲ, ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಗೆಳೆಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡು, ಎಲ್ಲ ಸಿಗ್ತಾನೆ ಇರ್ತಾರೆ. ಫಸ್ಟ್ ಈ ಮನೆಗೆ ಬಂದ ಜ್ಞಾಪಕ ಹೊರಗಡೆಯಿಂದ ಬರೋರು ಮಾತ್ರ ಬಿಡಿಸಿ ಬಿಡಲ್ಲ ಬಿಡಲ್ಲ ಬಿಡಿ. ಏ ಸಿನಿಮಾ ಸೆನ್ಸರ್ ಆಗಿರಲಿಲ್ಲ. ಯುವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಯುವೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ, ಯಾಕಂದ್ರೆ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ಹೀರೋ ಆಗಿರೋದಕ್ಕೆ ನೀವೇ ಅಮ್ಮ ಕಾರಣ, ಒಂಥರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ನಮ್ಗೆ ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರನ್ನ ನನ್ನ ಫ್ಯಾಮಿಲಿ ಫ್ರೆಂಡು. ಸೊ ದೇವ ಫ್ಯಾಮ್ಲಿಗೆ ಶಕ್ತಿ ಕೊಡಲಿ ದೇವ. ನಾವು ಭೇಟಿ ಮಾಡ್ತಾನೆ ಇರ್ತೀವಿ, ಇಲ್ಲೇ ಪಕ್ಕದಲ್ಲೇ ಅಲ್ಲ, ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಗೆಳೆಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡು, ಎಲ್ಲ ಸಿಗ್ತಾನೆ ಇರ್ತಾರೆ.